ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಬಯಸದೆ ಬಳಿ ಬಂದೆ. ಇದು ಒಂದು ಹೊಸ ಕಥೆಯಾಗಿದ್ದು ಇದ್ರ ಜೊತೆಗೆ ಸಣ್ಣ ಕಥೆಯಾಗಿದೆ. ಈ ಕತೆ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾರಾಯಣರಾವ್ ತುಸು ಚಿಂತೆಗೆ ಒಳಗಾದಂತೆ ಕಾಣುತ್ತಿದ್ದರು. ಅತ್ತಿತ್ತ ಓಡಾಡುತ್ತಿದ್ದ ಅವರನ್ನು ನೋಡಿ ವ್ಯಾಸರಾವ್ ಹೇಳಿದರು, ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದೆಯಾ? ಮೊದಲು ಅವನು ಬರಲಿ ಇರು, ಅವನೇನು ಹೇಳ್ತಾನೆಂದು ನೋಡೋಣ ಸಮಾಧಾನಿಸಿದರು. ನಾರಾಯಣರಾವ್ ಹೇಳಿದರು, ಇದು ಹೀಗೆ ನಡೆಯುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಕಣೋ. ಮದುವೆಗೆ ಇನ್ನು 15 ದಿನಗಳು ಉಳಿದಿರೋದು. ನನಗೆ ಏನೊಂದು ಅರ್ಥ ಆಗ್ತಾ ಇಲ್ಲ. ನೀನು ಬಿಂದ್ಯಾ ಹತ್ರ ಒಂದು ಸಾರಿ ಕೇಳಿ ನೋಡು, ಮಗು ನವೀನ್ ಜೊತೆ ಮಾತನಾಡಿದಾಳ ಅಂತ. ನನಗಂತೂ ನೆಲನೇ ಕುಸಿದಾಗ ಆಗ್ತಿದೆ. ಚಿಂತೆಯ ಗೆರೆಗಳು ಇನ್ನಷ್ಟು ಆಳವಾದವು. ವ್ಯಾಸರಾವ್ ಬಿಂದ್ಯಾಳನ್ನು ಕೂಗಿ ಕರೆದರು. ಗೆಳೆಯನನ್ನು ಸಮಾಧಾನಿಸಲು ಯತ್ನಿಸುತ್ತಿದ್ದರು. ನೀನು ಸ್ವಲ್ಪ ದಿಗಿಲು ಮಾಡಿದುಕೊಳ್ಳದೆ ಶಾಂತವಾಗಿರೋ. ನೀನು ಅಂದ್ಕೊಂಡ ಹಾಗೆ ಏನೂ ಆಗಲ್ಲ, ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತದೆ ಎಂದು ಹೇಳಿದರು. ರೂಮಿನಲ್ಲಿದ್ದ ಬಿಂದ್ಯಾ ವ್ಯಾಸರಾವ್ ಅವರು ಕೂಗಿದ್ದನ್ನು ಕೇಳಿ ಎದ್ದು ಅವರ ಬಳಿ ಬಂದಳು. ಏನಾಯಿತು ಮಾವ? ಅಪ್ಪ ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದಾರೆ? ಕಳವಳದಿಂದ ಕೇಳಿದಳು. ಅಯ್ಯೋ ಏನಿಲ್ಲ ಮಗಳೇ, ಅವನು ಹಾಗೆ ಸುಮ್ಮನೆ ಸಣ್ಣದು ಪುಟ್ಟದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾನೆ. ನೀನು ನವೀನ್ ಜೊತೆ ಮಾತನಾಡಿದೀಯಾ? ಅವಳನ್ನೇ ದಿಟ್ಟಿಸಿ ಕೇಳಿದರು. ನಾನು ಅವ್ರ ಜೊತೆ ಮಾತಾಡಲಿಲ್ಲ ಮಾವ, ನೀವೇ ಮಾತಾಡ್ತಾ ಇದ್ರಲ್ಲ. ಗೊಂದಲದಿಂದ ಹೇಳಿದಾಗ ವ್ಯಾಸರಾವ್ ಅವರಿಗೆ ಏನು ಹೇಳಬೇಕು ತಿಳಿಯಲಿಲ್ಲ. ಅಯ್ಯೋ ಏನಂತ ಹೇಳಲಿ ಮಗು, 3 ತಿಂಗಳು ಹಿಂದೆ ಅಷ್ಟೇ ನಿಶ್ಚಯವಾದ ಮದುವೆ. ಆಗ ಏನೂ ಬೇಡ ಅಂದವರು ಈಗ ಬೇರೆಯದೇ ರೀತಿ ವರಸೆ ತೆಗೆದಿದ್ದಾರೆ. ಬಿಂದ್ಯಾಳತ್ತ ನೋಡಿ ಹೇಳಿದರು. ಹಾಗೆಯೇ ನೀನು ಯಾಕೆ ನವೀನ್ ಜೊತೆ ಒಮ್ಮೆ ಮಾತನಾಡಬಾರ್ದು ಕೇಳಿದರು. ಗೆಳೆಯನ ಚಿಂತೆ ತುಂಬಿದ ಮುಖ ನೋಡಲಾಗುತ್ತಿರಲಿಲ್ಲ ಅವರಿಗೆ. ಅವರೊಂದಿಗೆ ಮಾತನಾಡಿದ ಮೇಲೆ 10 ವರ್ಷ ಹೆಚ್ಚಾದಂತೆ ಕಾಣುತ್ತಿದ್ದರು ನಾರಾಯಣರಾವ್. ನಾನು ಅವ್ರ ಜೊತೆ ಏನಂತ ಮಾತಾಡಲಿ ಮಾವ? ನಾನೇನೋ ಮಾತಾಡೋ ಆಸೆಯಿಂದನೇ ಕಾಲ್ ಮಾಡ್ತೀನಿ, ಆದರೆ ಅವರಿಗೆ ಮಾತಾಡೋಷ್ಟು ಪುರ್ಸೋತಿಲ್ಲ. ಒಮ್ಮೆ ಕಾಲನ್ನೇ ಪಿಕ್ ಮಾಡಲ್ಲ, ಮತ್ತೊಮ್ಮೆ ಊಟ ಮಾಡಿದ್ಯಾ ತಿಂಡಿ ಮಾಡಿದ್ಯಾ ಇಷ್ಟು ಕೇಳಿ ಫೋನ್ ಇಟ್ಬಿಡ್ತಾರೆ. ನನಗೆ ಅವ್ರ ಜೊತೆ ಮಾತಾಡೋಕ್ಕೆ ಭಯ ಆಗುತ್ತೆ. ವ್ಯಾಸರಾಯರನ್ನು ನೋಡುತ್ತಾ ಹೇಳಿದಳು. ಅಪ್ಪನ ಒತ್ತಾಯಕ್ಕೆ ಒಪ್ಪಿದ್ದಳಷ್ಟೆ. ಅವಳ ಕನಸುಗಳೇ ಬೇರೆ ಇದ್ದವು. ನಾನು ಮತ್ತು ನಾರಾಯಣ್ ಸ್ಪಷ್ಟವಾಗಿ ಮಾತನಾಡಿದ್ದು ಅವ್ರ ಜೊತೆ. ನಮ್ಮ ಬಗ್ಗೆ ಎಲ್ಲ ತಿಳಿಸಿದ ಮೇಲೆ ನಿಮಗೇನಾದರೂ ಬೇಡಿಕೆಗಳಿದಾವ ಅಂತ ಸಹ ಕೇಳಿದ್ವು. ಆ ಸಮಯದಲ್ಲಿ ಅಷ್ಟು ಮೃದುವಾಗಿ ತಮಗೇನೂ ಬೇಡ, ನಿಮ್ಮ ಮನೆ ಲಕ್ಷ್ಮಿ ನಮ್ಮ ಮನೆಗೆ ಬಂದರೆ ಅದೇ ಸಂತೋಷ ಎಂದಿದ್ದವರು ಬೆಳಿಗ್ಗೆ ಫೋನ್ ಮಾಡಿ ಒಂದು ಇಂಪಾರ್ಟೆಂಟ್ ಮಾತುಕತೆ ಇದೆ, ಮನೆಗೆ ಬರ್ತಾ ಇದ್ದೀವಿ ಅಂದರೆ ಏನರ್ಥ? ನಾರಾಯಣ್ ಅಂತೂ ಕುಗ್ಗಿ ಹೋಗಿದ್ದಾನೆ. ಚಿಂತಿತರಾದರು. ನವೀನ್ ನನ್ನ ಬಳಿ ಇದ್ರ ಬಗ್ಗೆ ಏನೂ ಮಾತನಾಡಲಿಲ್ಲ ಮಾವ. ನಾನು ಮಾತನಾಡಿದ್ರೂ ಆ ಮನುಷ್ಯ ನನ್ನ ಮಾತನ್ನು ಕೇಳ್ತಾರೆ ಅನ್ನೋ ನಂಬಿಕೆ ಇಲ್ಲ ನನಗೆ. ಅವರು ವರದಕ್ಷಿಣೆ ವರೋಪಚಾರ ಅಂತೆಲ್ಲ ಮಾತಾಡಿದ್ರೆ ನಾನು ಈಗಲೇ ಹೇಳ್ಬಿಡ್ತೀನಿ ಪಪ್ಪ, ನಾನು ನಿಜವಾಗಿಯೂ ಅವರನ್ನು ಮದುವೆ ಆಗೋದಿಲ್ಲ. ಹೇಗೂ ಮಂಗಳೂರಲ್ಲಿ ಸೀಟ್ ಸಿಕ್ಕಿದೆ, ನಾನು ಹೊರಟೋಗ್ತೀನಿ. ನೀವು ಸಹ ಅಷ್ಟೇ. ಅವರು ಅತಿಯಾಗಿ ವರ್ತಿಸಿದ್ರೆ ನೀವು ಖಂಡಿತವಾಗಿಯೂ ಈ ಸಂಬಂಧವನ್ನು ಮುಂದುವರಿಸಬಾರ್ದು. ಅಪ್ಪ ಮಾವನತ್ತ ನೋಡಿ ಹೇಳಿದಾಗ ವ್ಯಾಸರಾಯರು ಸೀಲಿಂಗ್ ದಿಟ್ಟಿಸಿದರು. ಬಿಂದ್ಯಾ ಹೇಳಿದಷ್ಟು ಸುಲಭವಾಗಿರಲಿಲ್ಲ ನಿಶ್ಚಯವಾಗಿದ್ದ ಮದುವೆಯನ್ನು ಮುರಿಯುವುದು. ಮದುವೆಗೆ ಇನ್ನೂ 15 ದಿನಗಳು ಮಾತ್ರ ಉಳಿದಿರೋದು. ಅವ್ರು ಬಂದು ಸಂಬಂಧ ನಿಶ್ಚಯಿಸ್ಕೊಂಡು ಹೋದ ನಂತರ ಎಲ್ರಿಗೂ ಫೋನ್ ಮಾಡಿ ತಿಳಿಸಿದ್ದಾರೆ. ಜನಕ್ಕೆಲ್ಲ ನಿನ್ನ ಮದುವೆ ಬಗ್ಗೆ ತಿಳಿದಿದೆ. ಅರ್ಧದಷ್ಟು ಲಗ್ನ ಪತ್ರಿಕೆ ಕೂಡ ಹಂಚಿ ಆಗಿದೆ. ಬಹುಶಃ ಹುಡುಗನ ಕಡೆಯವರು ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಿದ್ದಾರೆ ಅನ್ನಿಸ್ತಿದೆ. ನಾರಾಯಣರಾವ್ ವಿವರಿಸಿದರು. ನೀವಿಬ್ಬರು ಇದ್ರ ಬಗ್ಗೆ ಅತಿಯಾಗಿ ಯೋಚಿಸ್ತಿದ್ದೀರಿ ಅನ್ನಿಸ್ತಿದೆ ನನಗೆ. ಮೊದಲು ಅವ್ರು ಬರಲಿ, ಅವ್ರು ಏನು ಮಾತಾಡ್ತಾರೋ ನೋಡೋಣ, ನಂತರ ನಾವು ಮಾತಾಡೋಣ. ಅವ್ರ ಬೇಡಿಕೆಗಳನ್ನು ದೂಗ್ಸೋಕೆ ನಮ್ಮಿಂದ ಸಾಧ್ಯ ಆದರೆ ಒಪ್ಕೊಳ್ಳೋಣ, ಇಲ್ಲ ಅಂದರೆ ಕೇಳಿ ನೋಡೋಣ. ಅವ್ರು ಒಪ್ಪದಿದ್ರೆ ಮುಂದಿನ ಬಗ್ಗೆ ಯೋಚಿಸೋಣ. ವ್ಯಾಸರಾವ್ ವಿವರಿಸಿದರು. ಇವರು ಮಾತನಾಡುತ್ತಿದ್ದಾಗಲೇ ಕಾಲಿಂಗ್ ಬೆಲ್ ಸದ್ದಾಯಿತು. ನಾರಾಯಣರಾವ್ ಹಣೆಯ ಮೇಲೆ ಬೆವರೊಡೆಯಿತು. ವ್ಯಾಸರಾವ್ ಹೋಗಿ ಬಾಗಿಲು ತೆಗೆದಾಗ ಜಗದೀಶ್ ತಮ್ಮ ಜೊತೆಗೆ ಹೆಣ್ಣನ್ನು ತೋರಿಸಿದ್ದ, ಜೊತೆಗೆ ಇಬ್ಬರಿಗೂ ದೂರದ ಸಂಬಂಧಿಯಾಗಿದ್ದ ವೇಣುಗೋಪಾಲ್ರನ್ನು ಕರೆದುಕೊಂಡು ಬಂದಿದ್ದರು.
ಗಂಟಾದ ವ್ಯಾಸರಾವ್ ಅವರ ಹುಬ್ಬುಗಳು ನಿಧಾನಕ್ಕೆ ಇಳಿದು ಮುಖದ ಮೇಲೆ ಕೃತಕ ನಗುವನ್ನು ತಂದುಕೊಂಡರು. ಬನ್ನಿ ಬನ್ನಿ, ನಿಮಗಾಗಿಯೇ ಕಾಯುತ್ತಿದ್ದೆವು, ನಗುತ್ತಾ ಬರಮಾಡಿಕೊಂಡರು. ಬಿಂದ್ಯಾ ಕುಡಿಯಲು ನೀರು ಕೊಟ್ಟು ತನ್ನ ರೂಮ್ ಸೇರಿಬಿಟ್ಟಳು. ಯಾವುದೇ ಬಿಗುಮಾನ ತೋರದೆ ನಗುತ್ತಲೇ ಬಂದು ಕುಳಿತರು ಜಗದೀಶ್. ಅವರ ಮುಖವನ್ನು ಪರೀಕ್ಷಿಸಿದ ನಾರಾಯಣರಾವ್ ಮನದಲ್ಲಿ ಆಸೆಯ ಬಳ್ಳಿ ಚಿಗುರೊಡೆಯಿತು. ನಾರಾಯಣರಾವ್ ಹಿಂಜರಿಯುತ್ತಲೇ ಬಾಯನ್ನು ಒದ್ದೆ ಮಾಡಿಕೊಂಡು, ಏನು ಸಮಾಚಾರ, ಅರ್ಜೆಂಟಾಗಿ ಮಾತನಾಡಬೇಕು ಅಂದ್ರಿ ಎಂದರು. ಅರ್ಜೆಂಟಾಗಿ ಮಾತನಾಡುವಂಥ ಸಂದರ್ಭ ಒದಗಿ ಬಂದುಬಿಡ್ತು ರಾವ್ ಅವರೇ. ನಾನಾಗೆ ಮಾತನಾಡಿಕೊಂಡು ನಮ್ಮ ಮಗುವನ್ನು ನೋಡಿಕೊಂಡು ಹೋಗೋಣ ಅಂತ ಬಂದೆ, ನಕ್ಕರು. ಇನ್ನೂ ಸ್ವಲ್ಪ ದಿನಕ್ಕೆ ನಿಮ್ಮ ಮನೆಗೆ ಬರುತ್ತೆ, ಈಗಲೇ ಇಷ್ಟು ಪ್ರೀತಿ. ವೇಣುಗೋಪಾಲ್ ನಗು ಸೇರಿಸಿದರು. ಇಲ್ಲದೇ ಇರುತ್ತದೆಯೇ, ಮುಂದೆ ನಮ್ಮ ಮನೆ ಬೆಳಗೋ ಮಹಾಲಕ್ಷ್ಮಿ ಎಂದರು ಜಗದೀಶ್. ತುಟಿ ಅರಳಿಸಿದ ನಾರಾಯಣರಾವ್, ಮಗಳೇ ಬಿಂದ್ಯಾ, ಬಂದು ಹೋಗಮ್ಮ ಒಂದು 5 ನಿಮಿಷ ಎಂದು ಮಗಳನ್ನು ಕೂಗಿ ಕರೆದರು. ವ್ಯಾಸರಾವ್ ಸೂಕ್ಷ್ಮವಾಗಿ ಅವರನ್ನು ಗಮನಿಸುತ್ತಿದ್ದರು. ಅಲ್ಪ ಸ್ವಲ್ಪ ಅವರ ಮನದ ಇಂಗಿತ ಅರ್ಥವಾದ ಹಾಗಿತ್ತು. ವ್ಯಂಗ್ಯ ನಗು ಕಾಣದೆ ತೇಲಿ ಹೋಯಿತು. ಕಾಫಿ ಹಿಡಿದು ಬಂದ ಬಿಂದ್ಯಾ ಟೇಬಲ್ ಮೇಲೆ ಇಟ್ಟು ಜಗದೀಶ್ ಮತ್ತು ವೇಣುಗೋಪಾಲ್ ಕಾಲಿಗೆ ನಮಸ್ಕರಿಸಿ ಅಪ್ಪನ ಪಕ್ಕ ಬಂದು ಕುಳಿತಳು. ಕೈ ಚೀಲದಲ್ಲಿ ತಂದಿದ್ದ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ಅವರ ಕೈಗೆ ಕೊಟ್ಟು, ತಗೋ ಮಗು, ನಿಮ್ಮತ್ತೆ ನಿನಗಾಗಿ ಕಳಿಸ್ಕೊಟ್ಟಿದ್ದಾಳೆ, ನಕ್ಕರು. ಮಂದಹಾಸ ಬೀರಿದ ಬಿಂದ್ಯಾ ಅವುಗಳನ್ನು ಪಡೆದು ಅಡುಗೆ ಮನೆಯತ್ತ ಹೊರಟು ಹೋದಳು. ಗೋಡೆಗೆ ಒರಗಿದ ಹಾಗೆ ನಿಂತು ಅವರ ಮಾತುಕತೆಗಳನ್ನೆಲ್ಲ ಆಲಿಸುತ್ತಿದ್ದಳು. ಕಾಫಿ ಇರುತ್ತಾ ಅದನ್ನು ಆಸ್ವಾದಿಸಿದವರು, ವಾ, ಏನು ಚೆನ್ನಾಗಿ ಮಾಡಿದೆ ಮಗು, ನಮ್ಮ ಬಿಂದ್ಯಾನೇ ಅಲ್ವಾ ಮಾಡಿರೋದು, ಬಾಯಿ ಚಪ್ಪರಿಸಿದರು. ಹೌದು, ನಮ್ಮ ಮಗುನೇ ಮಾಡಿದ್ದು. ತಿಂಡಿ ಮುಗಿಸ್ಕೊಂಡು ಬಂದ್ರಾ ಅಥವಾ ಮಾಡೋಕೆ ಹೇಳ, ಉಪಚಾರದ ಮಾತಾಡಿದರು ವ್ಯಾಸರಾವ್. ಅದೆಲ್ಲ ಏನು ಬೇಡ, ಮಾಡಿಕೊಂಡೆ ಮನೆ ಬಿಟ್ಟಿದ್ದು, ಕಾಫಿ ಗುಟುಕರಿಸುತ್ತಾ ಹೇಳಿದರು. ವೇಣುಗೋಪಾಲ್ನತ್ತ ನೋಡಿದಾಗ ಅವರು ಜಗದೀಶ್ ಕಡೆ ನೋಡಿ ಸುಮ್ಮನಾದರು. ಹೇಳಿ ಜಗದೀಶ್, ಅದೇನು ಇಂಪಾರ್ಟೆಂಟ್ ವಿಷಯ? ಮದುವೆ ಇನ್ನೂ 15 ದಿನ ಅಷ್ಟೇ ಇರೋದು. ಮಾತುಕತೆ ಎಲ್ಲ ಮುಗಿದ ಮೇಲೇ ನಾವು ಮುಂದಿನ ಹೆಜ್ಜೆ ಇಟ್ಟಿದ್ದು. ಅದೆಷ್ಟೇ ಧೈರ್ಯ ತಂದುಕೊಳ್ಳುವ ಪ್ರಯತ್ನ ಮಾಡಿದರೂ ನಾರಾಯಣರಾವ್ ಅವರಿಗೆ ಮನಸ್ಸು ಅಳುಕುತ್ತಲೇ ಇತ್ತು. ಹೌದೌದು, ಮಾತುಕತೆ ಮುಗಿಸಿನೇ ಮುಂದಿನ ಕಾರ್ಯಕ್ಕೆ ಕೈ ಹಾಕಿದ್ದು. ನೀವು ಮದುವೆದ ಎಲ್ಲ ಸಿದ್ಧತೆಗಳನ್ನ ಮುಗಿಸ್ಕೊಂಡ್ರಾ? ಪ್ರಶ್ನೆ ಹಾಕಿದರು ಜಗದೀಶ್. ಅರ್ಧ ಲಗ್ನ ಪತ್ರಿಕೆ ಕೂಡ ಹಂಚಿಯಾಗಿದೆ. ವ್ಯಾಸರಾವ್ ಮಧ್ಯ ಪ್ರವೇಶಿಸಿ ಅವರತ್ತ ತೀಕ್ಷ್ಣ ನೋಟನಿಟ್ಟು ಹೇಳಿದರು. ನಾರಾಯಣರಾವ್ ವ್ಯಾಸರಾಯರ ಕೈ ಅದುಮಿ, ಹೌದು, ಆಲ್ಮೋಸ್ಟ್ ಎಲ್ಲವನ್ನ ಮುಗಿಸಿದ್ದೀವಿ. ಈಗೇನಾದರೂ ಸಮಸ್ಯೆ ಆಗಿದೆಯಾ? ನವೀನ್ ಏನಾದರೂ ಹೇಳಿದ್ನಾ ಕೇಳಿದರು. ಚೇಚೆ, ಚಿನ್ನದಂಥ ಹುಡುಗ ಅವನೇನು ಕೇಳ್ತಾನೆ? ಅವನು ನಮ್ಮ ಮಾತಿಗೆ ತುಂಬ ಬೆಲೆ ಕೊಡ್ತಾನೆ. ಅವನಮ್ಮ ಹಾಕಿದ ಗೆರೆನ ಎಂದೂ ದಾಟ್ದೋನಲ್ಲ ಹೇಳಿ ನಕ್ಕಾಗ ವ್ಯಾಸರಾವ್ ಮುಖದಲ್ಲಿ ವ್ಯಂಗ್ಯ ಲಾಸ್ಯವಾಡಿತ್ತು. ನವೀನ್ ನೋಡಲು ಸುರದ್ರೂಪಿ ಹುಡುಗನೇ, ಬಿಂದ್ಯಾಳಿಗೆ ಹೇಳಿ ಮಾಡಿಸಿದ ವರ. ಆದರೆ ವಿದ್ಯಾವಂತ, ಬುದ್ಧಿವಂತನಾದವನು, ಅದರಲ್ಲೂ ಮುಂದುವರಿದ ಜನ್ರೇಷನಲ್ಲಿ ಇರುವ ಹುಡುಗ ತಂದೆ ತಾಯಿ ಮಾತಿಗೆ ಚಕಾರವಾಡದೇ ಇದ್ದಾನೆ ಅಂದರೆ ಅವನು ಕೂಡ ಮನಿ ಮೈಂಡೆಡ್ ಇರಬೇಕು. ಹೇಗೋ ಹೆಣ್ಣಿನ ಜೊತೆಗೆ ಬಂದದ್ದಷ್ಟನ್ನು ದೋಚ್ಕೊಂಡು ಬಿಡಬೇಕು ಅನ್ನೋ ಹುನ್ನಾರವಿರಬೇಕು ಎಂದುಕೊಂಡರು ವ್ಯಾಸರಾಯರು. ಮತ್ತೆ ಏನಾದರೂ ಬೇಡಿಕೆಗಳಿವೆಯೇ? ಉಗುಳು ನುಂಗಿದರು ನಾರಾಯಣರಾವ್. ಹಾಂ, ಈಗ ಬಂದ್ರಿ ನೋಡಿ ದಾರಿಗೆ. ಹೌದು ಬೀಗ್ರೆ, ಅದ್ರ ಬಗ್ಗೆನೇ ಮಾತನಾಡೋಕೆ ಬಂದಿದ್ದು ನಾನೀಗ. ಜಗದೀಶ್ ಮೃದುವಾಗಿ ಹೇಳಿದರೂ ನಾರಾಯಣರಾವ್ ಚಿಂತೆಗೀಡಾದರು. ಅವರ ಮುಖ ಕಳೆಗುಂದಿತ್ತು. ಇಷ್ಟು ದೂರ ಬಂದ ಮೇಲೆ ಹೊಸ ವರ್ಷೆ ತೆಗೆದಿರೋ ಹಾಗಿದೆ, ಅದೇನು ಹೇಳಿ? ವ್ಯಾಸರಾವ್ ಒಂದು ರೀತಿಯಲ್ಲಿ ಹೇಳಿದಾಗ ಜಗದೀಶ್ ಜೊತೆಗೆ ಬಂದಿದ್ದ ವೇಣುಗೋಪಾಲ್ ಮುಖ ಬಿಳುಚಿಕೊಂಡಿತು. ವ್ಯಾಸರಾವ್ರತ್ತ ತಿರುಗಿಯೂ ಸಹ ನೋಡದೆ ಜಗದೀಶ್ ನಾರಾಯಣರಾವ್ ಅವರನ್ನು ನೋಡುತ್ತಾ ಮಾತು ಶುರು ಮಾಡಿದರು. ವಿಷಯ ಏನು ಅಂದರೆ, ನಮಗೆ ಹುಡುಗಿ ಮಾತ್ರ ಬೇಕು ಅಂತ ಹೇಳಿ ಒಪ್ಪಿ ಮುಂದಿನ ಮಾತುಕತೆ ನಡೆಸಿದ್ವಿ. ಆದರೆ ಮದುವೆಯಲ್ಲಿ ಸಂಬಂಧಿಕರು
ವರದಕ್ಷಿಣೆ, ವರೋಪಚಾರ ಏನೇನು ಕೊಟ್ಟಿದ್ದಾರೆ, ಏನೆಲ್ಲ ಸಾಮಾನುಗಳನ್ನ ನಿಮ್ಮ ಸೊಸೆ ತಂದಿದ್ದಾಳೆ, ನಿಮ್ಮ ಬೀಗರು ಎಷ್ಟು ಚಿನ್ನ ಹಾಕಿದ್ದಾರೆ, ಅಳಿನಗಂತ ಕಾರ್ ಕೊಡಿಸಿದಾರಾ ಎಂಬ ಬಗ್ಗೆ ಎಲ್ಲ ಕೇಳ್ತಾರೆ. ಮೊದಲೇ ಸಂಬಂಧಿಕರು ಕೇಳಬೇಕೆ? ಅವರಿಷ್ಟು ಕೊಟ್ಟರೆ ಇವ್ರು ಹೀಗೆ ಅಂತ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ತಾರೆ. ಮೊನ್ನೆಯಷ್ಟೇ ನಮ್ಮ ಮನೆಗೆ ಬಂದ ಕೆಲವರು ನಮ್ಮ ಮನೆಯವ್ರ ಬಳಿ ಅದ್ರ ಬಗ್ಗೆನೇ ಮಾತಾಡಿದ್ದಾರೆ. ಆಗ ಅವರಿಗೆ ಏನು ಮಾತನಾಡೋಕ್ಕೆ ತೋಚದೆ, ತುಂಬ ಜೋರಾದ ಕೂಡ ಒಬ್ಬಳೇ ಮಗಳು ಜಾಸ್ತಿನೇ ಕೊಡ್ತಿದ್ದಾರೆ ಅಂದ್ಬಿಟ್ಟಿದ್ದಾಳೆ. ಇನ್ನೇನು, ನೀವು ಇನ್ನೆಷ್ಟು ಕಾಲ ಒಬ್ಬಳೇ ಮಗಳು, ಅಳಿಯ ಮಗಳು ಖುಷಿಯಾಗಿರಬೇಕು ಅನ್ನೋ ಆಸೆ ನಿಮಗೂ ಇರುತ್ತೆ ಅಲ್ವೇ ಎಂದು ಹೇಳಿ ನಕ್ಕರು. ನಾರಾಯಣರಾವ್ ಎದೆ ಧಸಕ್ಕೆಂದಿತ್ತು. ನೋಡಿ ಜಗದೀಶ್, ಒಬ್ಬಳೇ ಮಗಳು ಅನ್ನೋದೇನೋ ನಿಜ, ಆದರೆ ನಮ್ಮ ನಾರಾಯಣ ಅವಳು ಓದಿಗಾಗಿ ಸಾಕಷ್ಟು ಖರ್ಚು ಮಾಡಿದ್ದಾನೆ. ಬರೋ ಪಿಂಚಣಿ ಬಿಟ್ಟರೆ ಬೇರೆ ಆದಾಯದ ಮೂಲಗಳಿಲ್ಲ ಅವನಿಗೆ. ನೀವಿದೆಲ್ಲ ತಿಳಿದೇ ಸಂಬಂಧ ಬೆಳೆಸಿದ್ದು. ಈಗ ಈ ರೀತಿ ಮಾತಾಡಿದ್ರೆ ಹೇಗೆ? ಸಾಲನೋ ಸೋಲನೋ ಮಗಳು ಚೆನ್ನಾಗಿರಲಿ, ದುಡ್ಡು ತೀರಿಸಿದ್ರೆ ಆಯಿತು ಅನ್ನೋ ವಯಸ್ಸಲ್ಲ. ನೀವು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು. ವ್ಯಾಸರಾವ್ ಪ್ರಸ್ತುತ ಸ್ಥಿತಿಗತಿಯನ್ನು ವಿವರಿಸಿ ಹೇಳಿದರು. ಜಗದೀಶ್ ಕುಟುಂಬಕ್ಕೆ ಇದೆಲ್ಲ ಮೊದಲೇ ತಿಳಿದ ವಿಷಯವೇ. ಬಿಂದ್ಯ ಚೆನ್ನಾಗಿ ಓದಿಕೊಂಡಿದ್ದ ಹುಡುಗಿ, ಕೆಮಿಸ್ಟ್ರಿಯಲ್ಲಿ ಮಾಸ್ಟರ್ಸ್ ಮಾಡಿದ್ದಳು, ಜೊತೆಗೆ ಗೋಲ್ಡ್ ಮೆಡಲಿಸ್ಟ್ ಕೂಡ. ಈಗಲೂ ಕೆಲಸಕ್ಕೆ ಹೋದರೆ ಲಕ್ಷದವರೆಗೂ ಸಂಬಳ ಬರುತ್ತಿತ್ತು. ಇದನ್ನೆಲ್ಲ ಆಲೋಚಿಸಿಯೇ ಬೇರೆ ಏನನ್ನು ಬೇಡಿಕೆ ಇಟ್ಟಿರಲಿಲ್ಲ. ಆದರೆ ಸಂಬಂಧಿಕರು ಮಾತನಾಡುತ್ತಿದ್ದಾಗ ಅವರಿಗೆ ತಲೆ ತಗ್ಗಿಸುವ ಹಾಗಾಗಿತ್ತು. ಮುದುಕ ಗೌರ್ನಮೆಂಟ್ ಕೆಲಸದಲ್ಲಿದ್ದವನು, ಚೆನ್ನಾಗಿಯೇ ದುಡ್ಡು ಮಾಡಿರ್ತಾನೆ, ಕೇಳಿ ಅವನೇನು ನಿಮ್ಗೆ ಕೊಡ್ತಾನಾ? ಮಗಳು ಅಳಿಯ ಚೆನ್ನಾಗಿರಲಿ ಅಂತ ತಾನೇ ಕೊಡ್ತಾನೆ. ಹತ್ತಿರದ ನೆಂಟರೊಬ್ಬರು ಹೇಳಿದ ಮಾತು. ನೀವು ಹೇಳೋದು ನಿಜಾನೇ ವ್ಯಾಸರಾವ್, ಆದರೆ ಬಂದು ಹೋಗೋ ಜನಗಳ ಬಾಯಿಗೆ ತುತ್ತಾಗೋದು ಬೇಡ ಅಲ್ವಾ? ಜಗದೀಶ್ ನಯವಾಗಿ ಹೇಳಿದರು. ಅಂದರೆ ಈಗ ನೀವು ನಮ್ಮಿಂದ ಅದೆಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಕೇಳಿದರು ನಾರಾಯಣರಾವ್ ಸ್ವಲ್ಪ ಧೈರ್ಯ ತಂದುಕೊಂಡು. ವೇಣುಗೋಪಾಲ್ ಕಡೆ ನೋಡಿ ನಕ್ಕ ಜಗದೀಶ್ ನಾರಾಯಣರಾವ್ ಬಳಿ ಬಂದು ಕುಳಿತರು. ನೀವು ನಿಮ್ಮ ಮನೆ ಮಗುವನ್ನು ನಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದೀರಿ. ಆ ಮಗು ನಮ್ಮ ಮನೆಗೆ ಬರೋದೇ ನಮ್ಮ ಸೌಭಾಗ್ಯ. ಅಂಥದ್ರಲ್ಲಿ ಅವರಂದ್ರು ಇವರಂದ್ರು ಅಂತ ನಿಮ್ಮ ಮೇಲೆ ಒತ್ತಡ ಹೇರೋಕ್ಕಾಗತ್ತಾ? ನಮ್ಮ ಕಡೆ ಜನ ಸ್ವಲ್ಪ ಹಾಗೇನೆ. ಅವ್ರ ಮನೇಲಿ ಹೆಗ್ಣ ಸತ್ತಿದ್ರು ನಮ್ಮ ಮನೇನ ಇಣುಕು ನೋಡೋ ಚಾಳಿ. ನೀವೇನು ತೊಂದರೆ ತೆಗೆದುಕೊಳ್ಳೋಕೆ ಹೋಗಬೇಡಿ. ನನ್ನ ಮನೆಗೆ ಬರೋ ಹೆಣ್ಣಿಗೆ ನಾನೇ ಎಲ್ಲ ಕೊಟ್ಟು ಕರ್ಕೊಂಡು ಹೋಗ್ತೀನಿ. ಆದರೆ ಅದು ನೀವು ಕೊಟ್ಟದ್ದು ಎಂಬಂತೆ ಬಿಂಬಿತ ಆಗಬೇಕು, ಅಷ್ಟೇ ನನ್ನ ಆಸೆ. ಮುಂದೆ ನನ್ನ ಬೀಗರು ನೀವು, ಬಾಳಿ ಬದುಕಿದ ಜನ. ನಿಮ್ಮ ಮರ್ಯಾದೆ ನನ್ನ ಮರ್ಯಾದೆಗೆ ಸಮ. ನಮ್ಮ ಕಡೆಯವರಾಗಲಿ ನಿಮ್ಮ ಕಡೆಯವರಾಗಲಿ ಕೇಳಿದ್ರೆ ಮಾತು ಹೀಗೇ ಇರಲಿ. ನಿಮ್ಮ ಬಳಿ ನಾನು 1 ರೂಪಾಯಿನೂ ಹಾಕ್ಸೋ ಮನಸ್ಸು ಮಾಡಲ್ಲ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಗೆ ಹಣದ ಅಗತ್ಯ ತುಂಬಾ ಇದೆ. ಹೌದು, ಈ ಮದುವೆ ಬಹಳಷ್ಟು ಖರ್ಚು ಮಾಡಿ ಧಾಮ್ ಧೂಮ್ ಅನ್ನೋ ಹಾಗೆ ನಡೀತಿದೆ. ಆದರೆ ಜವಾಬ್ದಾರಿ ಎಲ್ಲ ನಿಮ್ಮದೇ, ಆದರೆ ಖರ್ಚು ನನ್ನದು ಎಂದರು. ನಾರಾಯಣರಾವ್ ಮತ್ತು ವ್ಯಾಸರಾವ್ಗೆ ಇದೆಲ್ಲ ನಂಬಲೇ ಆಗಲಿಲ್ಲ. ಕನಸಂತೆ ಭಾಸವಾಗುತ್ತಿತ್ತು. ಏನು ಹೇಳ್ತಾ ಇದ್ದೀರಿ ನೀವು? ನಂಬದವರಂತೆ ಕೇಳಿದರು ವ್ಯಾಸರಾವ್. ನಾರಾಯಣರಾವ್ ಇನ್ನು ಜಗದೀಶ್ ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಹೌದು ರಾವ್, ಮದುವೆಯ ಸಮಯದಲ್ಲಿ ವಧು ಕಡೆಯಿಂದ ಕೊಡಬೇಕಾದ ವಸ್ತುಗಳನ್ನೆಲ್ಲ ವೇಣುಗೋಪಾಲ್ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ಬಂಗಾರದ ಪುತ್ಥಳಿಯನ್ನು ನಮಗೆ ತೋರಿಸಿದ ಮಹಾನುಭಾವ ಆತ. ಇಲ್ಲಿ ನಿಮ್ಮ ಜೊತೆಗಿದ್ರೆ ಸರಿ ಅನಿಸಿ ಜೊತೆ ಕರ್ಕೊಂಡು ಬಂದೆ ಎಂದರು. ವ್ಯಾಸರಾವ್ ವೇಣುಗೋಪಾಲ್ನತ್ತ ನೋಡಿದಾಗ ಅವರು ಹೌದೆಂಬಂತೆ ತಲೆ ಆಡಿಸಿದರು. ವ್ಯಾಸರಾವ್ ಕಣ್ಣಲ್ಲಿ ನೀರಾಡಿದವು. ವರದಕ್ಷಿಣೆ ಒಂದು ಪಿಡುಗಾಗಿ ಎಲ್ಲ ಕಡೆ ಹರಡ್ಕೊಂಡು ಬಿಟ್ಟಿದೆ ರಾವ್. ನಾವು ಬೇಡ ಅಂದರೂ ಸಮಾಜ ಅದನ್ನು ಬಿಡಲ್ಲ. ಆಡೋ ಜನಗಳ ಬಾಯಿ ಮುಚ್ಚಲಿಕ್ಕಾದರೂ ಕೆಲವೊಮ್ಮೆ ಹೆಣ್ಣೆತ್ತವರು ಕಷ್ಟ ಅನುಭವಿಸ್ಬೇಕಾಗಿ ಬಂದುಬಿಡುತ್ತೆ. ನಾವು ನೀವಷ್ಟೇ ಇದ್ರ ಅಗೇನೆಸ್ಟ್ ಆಗಿದ್ದರೆ ಏನು ಯೂಸ್ ಹೇಳಿ? ಸೊಸೆ ಹೆಸರಲ್ಲಾದರೂ ನನ್ನ ಹೆಂಡತಿಯ ಆಸೆ ನೆರವೇರಿಸೋ ಅವಕಾಶ ಸಿಕ್ತು ನನಗೆ. ನಕ್ಕರು ಜಗದೀಶ್. ನಾವು ಬೇರೆಯೇ ಭಾವಿಸಿದೆವು ಜಗದೀಶ್. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ತಿಳಿತಿಲ್ಲ ನನಗೆ. ಹನಿಗಣ್ಣಾದರು ನಾರಾಯಣರಾವ್. ಅದೆಲ್ಲ ಏನು ಬೇಡ.
ಎಂದವರು ತಾವು ತಂದಿದ್ದ ಚೀಲದಿಂದ 20 ಲಕ್ಷ ತೆಗೆದು ಟೇಬಲ್ ಮೇಲೆ ಇಟ್ಟರು. ನವೀನ್ ವರ್ಕಲ್ಲಿ ಬ್ಯುಸಿ ಇರ್ತಾನೆ. ಅವನ ಪ್ರೊಫೆಷನ್ನೇ ಹಾಗೆ ಅಂಥದ್ದು. ಅವನು ಬಿಂದ್ಯಾಗೆ ಟೈಮ್ ಕೊಡದೇ ಇರಬಹುದು. ಅದಕ್ಕೆಲ್ಲ ಮಗು ಬೇಜಾರು ಮಾಡ್ಕೊಳ್ಳೋದು ಬೇಡ. ಅವನು ಕೆಲಸಕ್ಕೆ ಸ್ವಲ್ಪ ಜಾಸ್ತಿನೇ ಒತ್ತು ಕೊಡ್ತಾನೆ. ಮಗನ ಬಗ್ಗೆ ಹೇಳಿಕೊಂಡವರು, ಇದನ್ನು ಅವನೇ ನಿಮಗೆ ತಲುಪಿಸೋಕೆ ಕಳುಹಿಸಿದ ಮಾತನ್ನು ಸೇರಿಸಿದರು. ಮದುವೆಯ ಪೂರ್ತಿ ಜವಾಬ್ದಾರಿ ನೀವೇ ಒಪ್ಪಿದ್ದೀರಿ. ಸಾಕಷ್ಟು ವಿಧಿವಿಧಾನಗಳು, ಕಾರ್ಯಗಳು ಇರ್ತವೆ. ಎಲ್ಲವೂ ಚೆನ್ನಾಗಿ ನಡೀಲಿ ಅನ್ನೋದು ನಮ್ಮ ಆಶಯ. ನೀವು ಅಶಕ್ತರು ಎಂದು ನಾವು ಈ ಹಣ ಕೊಡ್ತಿಲ್ಲ. ನಾವೆಲ್ಲರೂ ಸೇರಿ ಮಾಡ್ತಿರೋ ಕಾರ್ಯವಾದ್ರಿಂದ ನಮ್ಮ ಮಗುವನ್ನು ಭರ್ಜರಿಯಾಗಿ ಮನೆಗೆ ಸೇರಿಸ್ಕೊಳ್ಳೋ ಆಸೆ ನಮ್ಮದು ಎಂದು ಹೇಳಿ ನಕ್ಕರು. ಉಳಿದವರು ಮೂಕ ವಿಸ್ಮಿತರಾಗಿ ಅವರ ಮಾತುಗಳನ್ನೇ ಕೇಳುತ್ತಿದ್ದರು. ಇದೆಲ್ಲ ಬೇಡ್ದಾಗಿತ್ತು ಬೀಗ್ರೆ. ನಾನೇ ಅಷ್ಟಿಷ್ಟು ಕೂಡಿಸಿಟ್ಟ ಹಣ ಇತ್ತು. ಮಾತು ಹೊರಬರದೆ ಚಡಪಡಿಸಿದರು ನಾರಾಯಣರಾವ್. ಇದು ನಿಮ್ಮ ಮಗಳ ಮದುವೆ ಮಾತ್ರ ಅಲ್ಲ, ನನ್ನ ಮಗನ ಮದುವೆ ಕೂಡ. ನೀವು ಚಿಂತಿಸಬೇಡಿ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನೀವು ಈ ಹಣ ಇಟ್ಕೊಳ್ಳಿ, ಖರ್ಚಿಗೆ ಬೇಕಾಗುತ್ತೆ. ಮದುವೆ ಮನೆಯಲ್ಲಿ ಎಷ್ಟು ಹಣ ಇದ್ರೂ ಸಾಲದು. ನಾನಿನ್ನೂ ಏನಾದರೂ ಮಾಡಬಹುದಾ? ದಯವಿಟ್ಟು ಹೇಳಿ, ಸಂಕೋಚ ಪಟ್ಕೊಳ್ಳೋಕೆ ಹೋಗಬೇಡಿ ಎಂದು ಹೇಳಿ ಎದ್ದು ನಿಂತರು. ಅಡುಗೆ ಮನೆಯಿಂದ ಹೊರಗೆ ಬಂದು ನಿಂತಿದ್ದ ಬಿಂದ್ಯಾ ಕಣ್ಣುಗಳು ತುಂಬಿದ್ದವು. ನಾರಾಯಣರಾವ್ ಇದಕ್ಕೆ ಹೊರತಾಗಿ ಇರಲಿಲ್ಲ. ಬಂದ ಬಿಂದ್ಯಾ ಅವರ ಕಾಲಿಗೆ ಎರಗಿ ಕಣ್ಣೀರು ಸುರಿಸಿದಳು. ಅವಳನ್ನು ಬಳಸಿಕೊಂಡು ತಮ್ಮ ಎದೆಗೆ ಆನಿಸಿಕೊಂಡು ಅವಳ ಕಣ್ಣೀರನ್ನು ಒರೆಸಿದವರು ಅವಳ ಕೈಗೆ ಪತ್ರವೊಂದನ್ನು ಕೊಟ್ಟು, ನನ್ನ ಮಗನಿಗೆ ಪ್ರೇಮ ಪತ್ರ ಬರೆಯೋ ಆಸೆಯಾಗಿತ್ತಂತೆ. ನನ್ನನ್ನೇ ಪಾರಿವಾಳ ಮಾಡ್ಕೊಂಡ್ಬಿಟ್ಟ. ನಕ್ಕು ರಂಗಾದ ಅವಳ ಮೊಗವನ್ನು ಇನ್ನಷ್ಟು ರಂಗಾಗಿಸಿದರು. ವೇಣುಗೋಪಾಲ್ ಅವರನ್ನು ಅಲ್ಲೇ ಬಿಟ್ಟು ಜಗದೀಶ್ ಹೊರಟರು. ಮೂವರು ಕಾರಿನವರೆಗೂ ಬಂದು ಅವರನ್ನು ಬೀಳ್ಕೊಟ್ಟರು. ನಾರಾಯಣರಾವ್ ಕಣ್ಣಲ್ಲಿದ್ದ ಕೃತಜ್ಞತೆಯನ್ನು ನೋಡಿ ನಕ್ಕ ಜಗದೀಶ್ ವ್ಯಾಸರಾವ್ ಕಡೆ ತಿರುಗಿ, ನಮ್ಮ ಬೀಗ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ರಾವ್. ನಿಮ್ಮಂಥ ಗೆಳೆಯ ನನಗೆ ಸಿಗಲಿಲ್ಲ ಅನ್ನೋ ನೋವಿದೆ ನನಗೆ ಎಂದರು. ಕೈ ಬೀಸುತ್ತಲೇ ಅಲ್ಲೇ ನಿಂತ ಬಿಂದ್ಯಾ ನವೀನ್ ಕಡೆಯಿಂದ ಬಂದ ಪತ್ರವನ್ನು ಎದೆಗವಿಚಿ ಹಿಡಿದುಕೊಂಡಿದ್ದಳು. ಥ್ಯಾಂಕ್ ಯು, ಮನ ಕೂಗಿ ಕೂಗಿ ಹೇಳುತ್ತಿತ್ತು. ಸ್ನೇಹಿತರೆ, ಮೊದಲೇ ಹೇಳಿದಂತೆ ಇದೊಂದು ಸಣ್ಣ ಕತೆ. ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ, ಹೊಸ ಕತೆ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.